ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಸಿದ್ದು. SN ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಇತಿಹಾಸದ ಪ್ರಮುಖ 20 MCQ ಕ್ವೆಶ್ಚನ್ಗಳಾಗಿರ್ತವೆ. ಹಂಪಿ ಯಾವ ನದಿಯ ತೀರದಲ್ಲಿದೆ ಅಥವಾ ಯಾವ ನದಿಯ ದಡದಲ್ಲಿದೆ ಅಂದರೆ ತುಂಗಾಭದ್ರಾ ನದಿಯ ದಡದಲ್ಲಿ ಕಂಡುಬರುವುದೇ ಸುಂದರವಾದ ಹಂಪಿ. ನೆಕ್ಸ್ಟ್, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಅಂದರೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಅರಸರಂದರೆ ಹರಿಹರ ಮತ್ತು ಬುಕ್ಕರಾಯ. ಅಶೋಕನು ಯಾವ ಅಂಶಕ್ಕೆ ಸೇರಿದ್ದ ಪ್ರಸಿದ್ಧ ಅರಸ? ಅಂದರೆ ಈ ಅಶೋಕ ಮಹಾರಾಜರು ಅಂದರೆ ಮೌರ್ಯ ಸಾಮ್ರಾಜ್ಯ. ದಂಡನಾಯಕನಾಗಿ ಪ್ರಸಿದ್ಧರಾದ ಮೌರ್ಯ ರಾಜ್ಯ ಯಾರು ಅಂದರೆ ಅಶೋಕ. ಕಾಳಿದಾಸ ಯಾವ ಕಾಲದ ಒಬ್ಬ ಶ್ರೇಷ್ಠ ಕವಿಯಾಗಿದ್ದರು ಅಂದರೆ ಗುಪ್ತರ ಕಾಲದ ಒಬ್ಬ ಶ್ರೇಷ್ಠ ಕಾಳಿದಾಸ ಕವಿಯಾಗಿದ್ದರು. ಐನ್-ಇ ಅಕ್ಬರಿ ಎಂಬ ಬರೆದವರು ಯಾರು ಅಂದರೆ ಅಬುಲ್ ಫಜಾಲ್. ಭಾರತದಲ್ಲಿ ಮೊದಲ ಬೌದ್ಧ ಸಭೆ ಎಲ್ಲಿ ನಡೆಯಿತು? ರಾಜಗೃಹದಲ್ಲಿ. ಒಟ್ಟು ಟೋಟಲ್ ಆಗಿ ಬೌದ್ಧ ಸಭೆಗಳು 4 ನಡೀತವೆ. ವಿವರಣ ಪೂರ್ತಿಯಾಗಿ ನೋಡಿ. ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ವರ್ಷ 1824. ಟಿಪ್ಪು ಸುಲ್ತಾನ್ ಯಾರ ಮಗನಾಗಿದ್ದ ಅಂದರೆ ಹೈದರ್ ಅಲಿ. ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರ. ಇಂಡಿಕಾ ಗ್ರಂಥದ ಕರ್ತೃ ಯಾರಂದರೆ ಮೆಗಾಸ್ತನಿಸ್. ಚಾಳುಕ್ಯರ ರಾಜಧಾನಿ ಬಾದಾಮಿ. ಕರ್ನಾಟಕದಲ್ಲಿ ಹೊಯ್ಸಳ ಪ್ರಸಿದ್ಧ ದೇವಾಲಯ ಅಂದರೆ ಚೆನ್ನಕೇಶವ ದೇವಾಲಯ. ಭಾರತಕ್ಕೆ ಮೊದಲು ಬಂದ ಯುರೋಪಿಯನ್ನರು ಯಾರಂದರೆ ಪೋರ್ಚುಗೀಸ್. ದೆಹಲಿಯ ಸುಲ್ತಾನರ ಮೊದಲ ಅಂಶ ಗುಲಾಮಿ ಸಂತತಿ ಅಥವಾ ಗುಲಾಮ್. ಕೌಟಿಲ್ಯ ಇನ್ನೊಂದು ಹೆಸರೇನೆಂದರೆ ಕೌಟಿಲ್ಯನ ಇನ್ನೊಂದು ಹೆಸರು ಚಾಣಕ್ಯ. ಹರ್ಷವರ್ಧನ ಯಾವ ಅಂಶಕ್ಕೆ ಸೇರಿದ? ವರ್ಧನ ಸಾಮ್ರಾಜ್ಯದಲ್ಲೇ ಪ್ರಸಿದ್ಧ ಅಂದರೆ ಹರ್ಷವರ್ಧನ. ಅಜಂತ ಗುಹೆಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತಂದರೆ ಮಹಾರಾಷ್ಟ್ರದಲ್ಲಿ ಕಂಡುಬರುವ ಅಜಂತ ಗುಹೆಗಳು. ವಿಜಯನಗರದ ಪ್ರಸಿದ್ಧ ರಾಜ್ಯ ಶ್ರೀಕೃಷ್ಣ ದೇವರಾಯ. ಪ್ಲಾಸಿ ಯುದ್ಧ ನಡೆದ ವರ್ಷ 1757ರಲ್ಲಿ ಪ್ಲಾಸಿ ಯುದ್ಧ ನಡೆಯುತ್ತದೆ. ಥ್ಯಾಂಕ್ ಯು ಸ್ನೇಹಿತರೆ. ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು.